ಅವರು ಸಿಎಂ ಆದೇಶ ತೆಗೆದುಕೊಂಡಿರೋದನ್ನ ನ್ಯಾಯಾಲಯಕ್ಕೆ ತೋರಿಸಲಿ. ಈ ಪ್ರಕರಣದಲ್ಲಿ ದೂರುದಾರರು ಪೊಲೀಸರಲ್ಲ, ಅವರು ಸಿಎಂ ಪೊಲೀಸರಲ್ಲ. ಆದೇಶ ತೆಗೆದುಕೊಂಡಿರೋದನ್ನ ನ್ಯಾಯಾಲಯಕ್ಕೆ ತೋರಿಸಲಿ. ದೂರುದಾರರು ಪೊಲೀಸರಲ್ಲ, ಅವರು ಸಿಎಂ ಆದೇಶ ತೆಗೆದುಕೊಂಡಿರೋದನ್ನ ನ್ಯಾಯಾಲಯಕ್ಕೆ ತೋರಿಸಲಿ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ನೋಡಿ ಎಂತೆಂಥ ಪಾಯಿಂಟ್ಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಈ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಪಾಯಿಂಟ್ಗಳಿಗೆ ಯಾವ ರೀತಿಯಾಗಿ ದೂರುದಾರರ ಪರ ವಕೀಲರು ಪ್ರತಿವಾದವನ್ನು ಅಲ್ಲಿ ಮಂಡನೆ ಮಾಡಲಿದ್ದಾರೆ ಅನ್ನೋದು ಕುತೂಹಲ. ಪೊಲೀಸರು ಆದೇಶ ಪಡೆದಿರೋದನ್ನ ಕೋರ್ಟ್ಗೆ ತೋರಿಸಿ, ಎಲ್ಲಿದೆ, ಇದೆಯಾ ಅಂತೇಳಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು. ನಾನು ಆರಂಭದಲ್ಲೇ ಹೇಳಿದೆ, 100 ಅಲ್ಲ 200 ಪುಟಗಳಾದ್ರೆ ಇರಲಿ, 500 ಪುಟಗಳಾದ್ರೆ ಇರಲಿ, ಅದರಲ್ಲಿ ಇರುವಂಥ ಕೀ ಪಾಯಿಂಟ್ಗಳನ್ನು ಇಟ್ಕೊಂಡು ಪ್ರತಿಯೊಬ್ಬರು ವಕೀಲರು ಕೂಡ ಅದೇ ರೀತಿಯಾಗಿ ಮಾಡ್ತಾರೆ. ಆದರೆ ಅದಕ್ಕೆ ಅನುಭವ, ಎಕ್ಸ್ಪೀರಿಯನ್ಸ್ ನೋಡಿ. ಹಾಗಾಗಿ ಒಂದಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಟ್ಟರು ಅನುಮತಿಯನ್ನು ತಿಳಿಸೇ ಇಲ್ಲ. ಇಲ್ಲಿ ಕಾರಣ ಕೊಟ್ಟಿದ್ದಾರೆ. 3 ಕೊಟ್ಟಂತ ದೂರು ಸ್ಯಾಟಿಸ್ಫೈ ಆಗಿದೆ, ಹಾಗಾಗಿ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇದು ಒಪ್ಕೊಳ್ಳೋದಕ್ಕಾಗುತ್ತಾ ಅಂತೇಳಿ ಪ್ರಶ್ನೆಯನ್ನ ಮಾಡೋ ಮೂಲಕ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ವಾದವನ್ನ ಆಲಿಸ್ತಾ ಇರುವಂತ ನ್ಯಾಯಮೂರ್ತಿಗಳು ಪ್ರತಿಯೊಂದನ್ನು ಕೂಡ ನೋಟ್ ಮಾಡ್ಕೊಳ್ತಿರ್ತಾರೆ. ಪ್ರತಿಯೊಂದನ್ನು ಕೂಡ ನೋಟ್ ಮಾಡ್ಕೊಳ್ತಾ ಇರ್ತಾರೆ. 3 ಕೊಟ್ಟಿರುವಂತ ದೂರಿನಿಂದ ತೃಪ್ತನಾಗಿದ್ದೀನಿ, ಪೊಲೀಸರು ಆದೇಶ ಪಡೆದಿರೋದನ್ನ ಕೋರ್ಟ್ಗೆ ತೋರಿಸಲಿ ಅಂತೇಳಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಆಯ್ತು, ಇಲ್ಲಿ ನೋಡಿದಾಗ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡಿದಾಗ 2 ಪುಟಗಳ ಡಾಕ್ಯುಮೆಂಟ್ ಕೊಡ್ತಾರಲ್ಲ, ಅನುಮತಿಯ ಪತ್ರ ಇದೆಯಲ್ಲ, ಆ ಪತ್ರವನ್ನು ನೋಡಿದಾಗ ಏನು ಕಾರಣ ಕೊಟ್ಟಿದ್ದಾರೆ? 3 ಜನ ಕೊಟ್ಟ ದೂರಿನಿಂದ ನಾನು ತೃಪ್ತನಾಗಿದ್ದೀನಿ, ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದೀವಿ ಅಂತ ಕಾರಣವನ್ನು ಕೊಟ್ಟಿದ್ದಾರೆ. ಇದೊಂದು ಕಾರಣನ? ಇದನ್ನು ಒಪ್ಪಿಕೊಳ್ಳೋದಕ್ಕಾಗತ್ತಾ? ಆಗಲಿಲ್ಲ, ಆಗೋದಿಲ್ಲ ಇದೆಲ್ಲ ಒಪ್ಕೊಳ್ಳೋದಕ್ಕೆ ಅಂತೇಳಿ ಈಗ ಅವರು ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ಈಗ ಅವರು ವಾದವನ್ನು ಮಂಡಿಸೋದಕ್ಕೆ ಮುಂದಾಗಿರುವಂಥದ್ದು. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಲ್ಲಿ ಕ್ಯಾಬಿನೆಟ್ ರಬ್ಬೀಶ್ ತರ ಪರಿಗಣಿಸಲಾಗಿದೆ ಅಂತೇಳಿ ಅಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿ ಕ್ಯಾಬಿನೆಟ್ ಅನ್ನ ರಬ್ಬೀಶ್ ತರ ಪರಿಗಣಿಸಲಾಗಿದೆ. ಇಲ್ಲಿ ಯಾವುದೇ ಫ್ಯಾಕ್ಟ್ಗಳಿಲ್ಲ, ಕೇವಲ ಊಹೆ ಮಾಡಿಕೊಂಡು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. 17A ಕೇವಲ ತನಿಖೆ ಇರುವ ಅನುಮತಿ ಅಲ್ವಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. 17A ಕೇವಲ ತನಿಖೆಗೆ ಇರುವ ಅನುಮತಿ ಅಲ್ವಾ ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗೆ ಯಾವ ರೀತಿಗೆ ಉತ್ತರ ಸಿಗುತ್ತೆ ಕಾದು ನೋಡಬೇಕು. ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ, ಈ ಪ್ರಕರಣದಲ್ಲಿ ದೂರುದಾರರು ಪೊಲೀಸರಲ್ಲ, ಅವರು ಸಿಎಂ ಆದೇಶ ತೆಗೆದುಕೊಂಡಿರೋದನ್ನ ನ್ಯಾಯಾಲಯಕ್ಕೆ ತೋರಿಸಲಿ ಎಂದಿದ್ದಾರೆ. ಜೊತೆಗೆ ಕ್ಯಾಬಿನೆಟ್ ಅನ್ನ ರಬ್ಬೀಶ್ ತರ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಗವರ್ನರ್. ಇಲ್ಲಿ ಯಾವುದೇ ಫ್ಯಾಕ್ಟ್ಗಳಿಲ್ಲ, ಕೇವಲ ಊಹೆ ಮಾಡಿಕೊಂಡು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ.
ಆಗ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. 17A ಕೇವಲ ತನಿಖೆಗೆ ಇರುವ ಅನುಮತಿ ಅಲ್ವಾ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆಗೆ ಉತ್ತರವನ್ನ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ, ಉತ್ತರವನ್ನ ಕೊಡ್ತಾ ಇದ್ದಾರೆ. ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಸತ್ಯಾಂಶಗಳಿಲ್ಲ. 3 ಜನ ಬಂದ್ರು, ಕಂಪ್ಲೇಂಟ್ ಕೊಟ್ಟರು, ತೃಪ್ತಿ ಆಯ್ತು, ಅನುಮತಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರಂತೆ ರಾಜ್ಯಪಾಲರು. ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನಾ? ಕೇವಲ ಊಹೆ ಮೇಲೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರೆ ಯಾರು ಒಪ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಾರೆ ಅಂದಾಗ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. 17A ಕೇವಲ ತನಿಖೆಗೆ ಇರುವ ಅನುಮತಿ ಅಲ್ವಾ ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಅಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. 17A ಕೇವಲ ತನಿಖೆಗೆ ಇರುವ ಅನುಮತಿ ಅಲ್ವಾ ಅಂತಂದಾಗ ನಾನು ಅದನ್ನ ಕೇಳ್ತಾ ಇಲ್ಲ. ಇಲ್ಲಿ 17Aಗೆ ಅನುಮತಿಯನ್ನು ನೀಡಬೇಕಾದ್ರೂ ಎಲ್ಲ ದಾಖಲೆಗಳು ಇರಬೇಕು. ನಾನು ಪ್ರಶ್ನೆ ಮಾಡ್ತಿರೋದು ಅದು ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. 17A ಕೇವಲ ತನಿಖೆಗೆ ಇರುವಂತ ಅನುಮತಿ ಅಲ್ವಾ ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿರೋದು ಅದನ್ನ ಹೈಕೋರ್ಟ್ನಲ್ಲಿ ಈಗ ವಾದವನ್ನು ಆಲಿಸ್ತಾ ಇರುವಂತಹ ನ್ಯಾಯಮೂರ್ತಿಗಳು ಕೇಳಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ನಾನು ಅದನ್ನ ಕೇಳ್ತಾ ಇಲ್ಲ. ನ್ಯಾಯಮೂರ್ತಿಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಈ 17A ಕೇವಲ ತನಿಖೆಗೆ ಇರುವ ಅನುಮತಿ ಅಲ್ವಾ ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದಾಗ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಕೇಳ್ತಾ ಇಲ್ಲ. ಇಲ್ಲಿ 17Aಗೆ ಅನುಮತಿಯನ್ನು ನೀಡಬೇಕಾದ್ರೂ ಅದಕ್ಕೆ ದಾಖಲೆಗಳಿರಬೇಕಲ್ವಾ? ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದು. ದಾಖಲೆಗಳಲ್ಲಿದೆ. ನಾನು ಪ್ರಶ್ನೆ ಮಾಡ್ತಿರೋದು ಅದನ್ನು ಅಂತ ಹೇಳಿ ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಆದೇಶವನ್ನು ನೋಡ್ತಾ ಇದ್ರೆ ಕ್ಯಾಬಿನೆಟ್, ಸಿಎಂ ಎಲ್ಲವೂ ಒಂದೇ ಅನ್ನೋದಾದ್ರೆ ಅವರ ನಿರ್ಧಾರ ಎಲ್ಲಿಗೆ ಹೋಯ್ತು ಅನ್ನೋದು ನನ್ನ ಪ್ರಶ್ನೆ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕ್ಯಾಬಿನೆಟ್ ತೀರ್ಮಾನಕ್ಕೆ ಒಂದು ಅರ್ಹತೆ ಇಲ್ವಾ ಅಂತೇಳಿ 2:32 ವಿಚಾರಣೆ ಆರಂಭ ಆಗುತ್ತೆ ಮಧ್ಯಾಹ್ನ. ಇಲ್ಲಿಯವರೆಗೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಬರ್ತಾ ಇದ್ದಾರೆ. ಇದರ ನಡುವೆ ಒಂದೇ ಒಂದು ಬಾರಿ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಮಧ್ಯ ಮಾತಾಡೋದಕ್ಕೆ ಮುಂದಾಗ್ತಾರೆ. ಆದರೆ ನನ್ನ ವಾದ ಇನ್ನೂ ಮುಗ್ದಿಲ್ಲ.